ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದಿಟ್ಟು ಚಾಲಕ ಬಾಬು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಗಿದೆ ಈಗ ಸುಧಾಕರ್ ವಿರುದ್ಧ. ಚಾಲಕ ಬಾಬು ಅಂತ ಹೇಳಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಜಿಲ್ಲಾಡಳಿತದ ಆವರಣದಲ್ಲಿ SC/ST ಕಾಯ್ದೆಯಡಿ ಎಫ್ಐಆರ್ ಆಗಿದೆ. ಮೃತ ಬಾಬು ಪತ್ನಿ ಶಿಲ್ಪಾ ದೂರಿನ ಮೇರೆಗೆ ಎಫ್ಐಆರ್ ಮಾಡಿಕೊಂಡಿದ್ದಾರೆ. A1 ಆರೋಪಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಹಾಗೆ ನಾಗೇಶ್ ಮತ್ತು ಮಂಜುನಾಥ್ ವಿರುದ್ಧವೂ ಎಫ್ಐಆರ್ ಆಗಿದೆ. ಇವರ ಆಪ್ತರು ಇವು ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದು ಮೂವರ ಹೆಸರನ್ನ. BNS ಕಾಯ್ದೆ 108, 352, 351 ಅಡಿಯಲ್ಲಿ ಎಫ್ಐಆರ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸದ್ಯ ಆತ ಜಿಲ್ಲಾ ಪಂಚಾಯತ್ನ CEO ಡ್ರೈವರ ಕೆಲಸ ಮಾಡ್ತಿದ್ದ ಬಾಬು. ಡೆತ್ ನೋಟ್ನಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಸುಧಾಕರ್ ಹಾಗೆ ಅವರ ಆಪ್ತರೇನಿದ್ದಾರೆ, ಇಬ್ಬರು ಅವರ ಅನುಯಾಯಿಗಳೇನಿದ್ದಾರೆ, ಅವರ ಹೆಸರನ್ನ ಬರೆದಿಟ್ಟು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ನಾಗೇಶ್ ಮತ್ತು ಮಂಜುನಾಥ್. ಕಾರಣ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂಥೇಳಿ 25 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡಿದ್ದಾರಂತೆ ಅವರ ಆಪ್ತರು. ಮತ್ತು ಸುಧಾಕರ್ ವಿರುದ್ಧ ಆರೋಪವನ್ನು ಡೆತ್ ನೋಟ್ನಲ್ಲಿ ಬಾಬು ಮಾಡಿರುವುದು. ಈಗ ಇದು ರಾಜಕೀಯ ಆಯಾಮವನ್ನು ಕೂಡ ಪಡೆದುಕೊಂಡಿದೆ. ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಟ್ಟಿದಂತೆ ಬಾಬು ಅವರಿಗೆ, ಆ ಇಬ್ಬರು ಆಪ್ತರಿಗೆ. ಕೆಲಸನೂ ಇಲ್ಲ, ವಾಪಸ್ ದುಡ್ಡು ಇಲ್ಲ. ಹಾಗಾಗಿ ನಾನು ಹೇಗೆ ಸಾಲ ವಾಪಸ್ ಕೊಡಲಿ, ವಾಪಸ್ ಹಣ ಕೇಳಿದರೆ ಇವರು ಕೊಟ್ಟಿಲ್ಲ. ಹಾಗಾಗಿನೇ ಮನನೊಂದು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಸಂಸದ ಸುಧಾಕರ್ ಮೇಲೆ ಗಂಭೀರ ಆರೋಪ ಬಂದಿದೆ. ಈಗ ಸುಧಾಕರ್ ಡೆಲ್ಲಿಲಿದ್ದಾರಂತೆ, ಅವನಿಗೂ ನನಗೆ ಸಂಬಂಧ ಇಲ್ಲ ಅಂತ ಅವರು ಹೇಳಿದ್ದಾರಂತೆ. ಆದರೆ ಈಗ ಎಫ್ಐಆರ್ ಆಗಿದೆ. ಶಿಲ್ಪಾ ಏನಿದ್ದಾರೆ ಮೃತ ಬಾಬುನ ಪತ್ನಿ, ಅವರ ದೂರನ ಆಧಾರವಾಗಿಟ್ಕೊಂಡು ನೋಡಿ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ಶಾಸಕರು, ಸಂಸದರು ಅಥವಾ ರಾಜಕಾರಣಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳು. ಇವನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಸದ್ಯಕ್ಕೆ ಡ್ರೈವರ್ ಆಗಿ, ಜಿಲ್ಲಾ ಪಂಚಾಯತ್ CEO ಕಾರ್ ಡ್ರೈವರ್ ಆಗಿ. ಸುಧಾಕರ್ ಸಚಿವರಾಗಿದ್ದಾಗ, ಈ ಹಿಂದೆ ಏನು ಆರೋಗ್ಯ ಸಚಿವರಾಗಿದ್ದರು BJP ಸರ್ಕಾರದಲ್ಲಿ, ಆವಾಗ ಇದಾಗಿರುವುದು. ಅಂದರೆ ದುಡ್ಡು ಇಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾನೆ.